ಅದು ಮನೆಯ ಮಕ್ಕಳಿಗೆ ತನ್ನ ವಿದ್ಯಾಭ್ಯಾಸಕ್ಕೆ ಹೋಗಿ ಮನೆಗೆ ಏನಾದ್ರೂ ವಸ್ತುವನ್ನು ಕರೆದುಕೊಳ್ಳಿಕ್ಕೆ ಅದರ ಉಪಯೋಗ ಪಡೆದುಕೊಂಡ್ರೆ ನಿಮ್ಗೆ ಯಾಕೆ ಹೊಟ್ಟೆ ಬರಿ? ಯಾರು ನಿಮ್ಮ ಅಪ್ಪನ ಮನೆಯ ಗಂಟಿಂದ ಕೊಟ್ಟಿದೆಯಾ? ಇದು ಸರ್ಕಾರಕ್ಕೆ ಸಾರ್ವಜನಿಕರು ಕಟ್ಟಿದ ತೆರಿಗೆ ಹಣದಿಂದ ನಾವು ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯನ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಡ ಜನರಿಗೆ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತನ್ನ ನಾವು ಉಳಿಸಿಕೊಂಡಿದ್ದೇವೆ. ನಿಮಗೆ ತೆಗೆದುಕೊಳ್ಳಿಕ್ಕಿದ್ರೆ ಮೊದಲು ನೀವು ತೆಗೆದುಕೊಳ್ಳಿ. ಆದ್ರೆ ಪಾಪದ ಜನರು ಏನು ಯೋಜನೆಯನ್ನ ತಗೊಳ್ತಾರೆ ಅದನ್ನು ನಾನು ಅನುಷ್ಠಾನ ಮಾಡಲಿಕ್ಕೆ ಬಿಡುತ್ತಿಲ್ಲ ಅನ್ನುವಂತ ತಪ್ಪು ಮಾತ್ರ ಅಲ್ಲ, ಆ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಬೇಡಿ. ನಿಮ್ಗೆ ಅದು ಸಾಧ್ಯವೇ ಇಲ್ಲ. ನೀವು ಸಾಧಿಸಿ, ನೀವು ಮನವಿ ಮಾಡ್ಕೊಳ್ಳಿ. ನಮ್ಮ ಬಿಜೆಪಿ ಸರ್ಕಾರ, ನಮ್ಮ ಬಿಜೆಪಿ ಕಾರ್ಯಕರ್ತರು ಈ ಯೋಜನೆಯನ್ನು ಪಡೆದುಕೊಳ್ಳ ಹೇಳಿ. ನೀವು ಸೋಮಾರಿಗಳಾಗಿರ್ಲಿಕ್ಕೆ ಸಾಕು. ನೀವು ಹೇಳ್ತೀರಿ ಮಹಿಳೆಯರು 2,000 ರೂಪಾಯಿಯನ್ನು ಪಡೆದ ಮಹಿಳೆಯರು ಸೋಮಾರಿಗಳಾಗ್ತಾರಾ? ವಿದ್ಯಾ ಯೋಜನೆ ಮೂಲಕ, ವಿದ್ಯಾಸಿರಿಯ ಮೂಲಕ ಸ್ಕಾಲರ್ಶಿಪ್ ಅನ್ನು ಪಡೆದ ಮಕ್ಕಳು ಸೋಮಾರಿ ಆಗಿದ್ದಾರಾ? ರೇಷನ್ ಕಾರ್ಡ್ ಮೂಲಕ ಅಕ್ಕಿಯನ್ನು ಊಟ ಮಾಡಿದ ಸಾರ್ವಜನಿಕರು ಸೋಮಾರಿಗಳಾಗಿದ್ದಾರಾ? ಬಸ್ಸಿನಲ್ಲಿ ದೇವಸ್ಥಾನಗಳಿಗೆ ಹೋಗಿರುವ ಮಹಿಳೆಯರು ಸೋಮಾರಿಗಳಾಗಿದ್ದಾರಾ? ಸೋಮಾರಿಗಳಾಗಿರೋದು ಅವರಲ್ಲ, ಸೋಮಾರಿಗಳಾಗಿರೋದು ಬಿಜೆಪಿ ಕಾರ್ಯಕರ್ತರಾದ ನೀವು ಸೋಮಾರಿಗಳಾಗಿದ್ದೀರಿ. ನಿಮ್ಮ ಶಾಸಕರ ಭ್ರಷ್ಟಾಚಾರದ ಹಣದಲ್ಲಿ ನೀವು ಪಾಲು ಪಡೆದುಕೊಂಡು ನೀವು ಸೋಮಾರಿಗಳಾಗಿದ್ದೀರಿ. ಊರಿನಲ್ಲಿ ಬರುವ ಎಲ್ಲ ಅನುದಾನಗಳನ್ನ ನೀವು ಕೆಲಸ ಮಾಡಿಕೊಂಡು ಅದರಲ್ಲಿ ಕಮಿಷನ್ ಹಣವನ್ನು ತಿಂದು ನೀವು ಸೋಮಾರಿಗಳಾಗಿದ್ದೀರಿ. ಇವತ್ತು ಬಡ ಜನರಿಗೆ ಹೊಟ್ಟಿಗೆ ಹೊಡೆಯುವಂತ ಕೆಲಸವನ್ನ ನೀವು ಮಾಡ್ತಿದ್ದೀರಿ. ಇದನ್ನ ನಾವು ಸಹಿಸುವುದಿಲ್ಲ. ನಿಮಗೆ ಇದು ಕೊನೆಯ ಎಚ್ಚರ. ಅವ ಪಂಚಾಯತ್ ಸದಸ್ಯರೇ ಆಗಲಿ, ಪಂಚಾಯತ್ ಅಧ್ಯಕ್ಷರೇ ಆಗಲಿ, ಯಾರೇ ಆಗಿರಲಿ, ಇವತ್ತು ನಿಮ್ಮ ಪಂಚಾಯತ್ ಬಾಗಿಲಿಗೆ ಬಂದಿದ್ದೇವೆ. ಮುಂದೊಂದು ದಿವಸ ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ. ಎಚ್ಚರ ಇರಲಿ. ಗ್ಯಾರಂಟಿ ಯೋಜನೆಯನ್ನ ಯಾರು ನೀವು ಕೆಟ್ಟದಾಗಿ ಮಾತಾಡ್ತೀರೋ, ಯಾರು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಬಿಡುದಿಲ್ಲ ಅನ್ನುವಂತ ಉದ್ದಟದ ಮಾತನ್ನು ಮಾತಾಡ್ತೀರೋ, ನಾವು ಗ್ಯಾರಂಟಿ ಯೋಜನೆ ಸಮಿತಿಯ ಸದಸ್ಯರು, ಕಾರ್ಕಳ ಕಾಂಗ್ರೆಸ್ನ ಸದಸ್ಯರು ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ. ಎಚ್ಚರ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಿಜೆಪಿ ಪಂಚಾಯತ್ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ.